ಗೌಡ್ರು ಯಾವ್ರವ್ರು ಅಂತ ಕೇಳ್ಬೋದಾ? ಯಾವ್ರವ್ರು? ಕೊತ್ತೆಗಾಲ. ಓರಿ ತಂದಿದ್ರಾ? ಓರಿ ತಂದು ಮಾರಿದ್ರಾ? ಎಷ್ಟಕ್ಕೆ ಮಾರಿದ್ರಿ? ನೋಡಕ್ ಬಂದಿದ್ರಾ? ಅಲ್ಲಿಂದ ಹಾಕ ಬಂದಿಲ್ಲ ನಿಮ್ಮ ಅಲ್ಲಿದಾವ? ಓರಿ ಕೊಟ್ರಾ? ಓರಿ ಕೊಟ್ರಾ? ಊರಲ್ಲಿದ್ದಾವ? ನೀವ್ಯಾವ ಊರ ಗೌಡ್ರು? ನೀವು ಕೊತ್ತೆ ಎಲ್ಲ ಒಂದೇ ಊರ್ರಿ? ಓರಿ ಕೊಟ್ರ? ಈ ಸಲ ವ್ಯಾಪಾರ ಹೆಂಗೆ ಡೌನಾ? ಹಾಂ ಹಾಂ. ವ್ಯಾಪಾರ ಹೆಂಗೆ ಈ ಸಲ ವ್ಯಾಪಾರ ಹೆಂಗೆ? ಡೌನು ಹೆಂಗೆ? ಪರವಾಗಿಲ್ವಾ? ಹಾಂ, ವ್ಯಾಪಾರ ಮಾರ್ಕೆಟ್ ಡೌನ್ ಇದೆ. ತಗೊಳ್ಬೋದು. ಹಾಂ, ಬಜಾರ್ ಇಲ್ಲ. ಹೊರಗಡೆ ರಾಜ್ಯದವ್ರು ಯಾರು ಬರ್ಲಿಲ್ವಾ? ಇನ್ನೊಂದ್ ಜಾತ್ರೆ ಯಾವ್ದೋ ಸಪ್ಲಮ್ಮ ಕಟ್ಟಿದೆ ಅಂತಲ್ಲ, ಲೇಟ್ ಬಿದ್ದಿರೋದು. ತಮ್ಮ ಹೆಸರು ಗೌಡ್ರು? ತಮ್ಮ ಹೆಸರು? ನಿಮ್ಮ ಹೆಸರಣ್ಣ? ಒಳ್ಳೇದಲ್ಲಿ. ನಾನು ಅಲ್ಲಿಗೆ ಬರ್ಬೇಕಂತ ಬಾರ ಪಡಿದೆ. ಇನ್ನೊಂದು ಲೇಟ್ ಹೋಗಿ ಬೇಗ ಮಗ ಸರ್ಸಿ ಕೇಳ್ತಾವಿ ಗೊತ್ತಷ್ಟು 3 ಲಕ್ಷ 5 ಲಕ್ಷ ನೋಡಿ ಸಾಕಾಗ್ಬಿಟ್ಟ. ನಾನು 320 ಅಂತ ಹೇಳ್ದ. ಯಾರಿಗೆ ವಸೂಲ್ ಬಂದ್ರೆ ಅವರಿಗೆ ನನ್ನ ತಾಯಿಯನ್ನು ನನ್ನ ಬೈಕ್ ಮೇಲೆ ಕೂತ್ಕೊಂಡು 2 ಕಿಲೋಮೀಟರ್ ವಾಟ್ಸಾಡಕ್ಕೆ ಹೋಗಿ 320 ಗಂಜಮ್ಮವ್ರು ಬಂದಿದ್ರು. ಎಷ್ಟು ಕೊಟ್ಟ? 180 ಕೊಟ್ಟ. 320 180 ಕೊಟ್ಟ. ತುಂಬಿರಿ ಅವೆಲ್ಲ ಹೇಳ್ಕೊಳಕ್ ಹೋಗ್ಬಾರ್ದು. ದುಡ್ಡು ಲೆಕ್ಕ ತೆಗೆದು ಹೇಳಬೇಕಾರೆ ಅದು ಗ್ಯಾರಂಟಿ ಅಂತ. ಮಗ ಬಾಜಾರಿಲ್ಲ ಮಗ, ನಿನ್ನ ಎತ್ತಿಗೆ ಒಂಚೂರು ಕಾಲ್ ಕಮ್ಮಿ, ಅದು ದರ ಮಾಡಿ ಕೇಳ್ತಾವ್ರಿ. ಸರಿಯಾ? ನಿಮ್ಗೂ ಗೊತ್ತದ, ಅದು ನೋಡಿ ನೀವು ಕಸುತ್ತಾರ್ರಿ. ಎಲ್ಲ ತಗೊಳಕಲ್ಲ, ಕೊಡು. ಧೈರ್ಯ ಮಾಡ್ತಾವ ತಾನ, ಧೈರ್ಯ ಮಾಡಿ ತಗೊಳ್ಳೋದು ತಾನ ಕೊಡು. ನಡೀತಾವ ಹೇಳ್ತಾ ಇಲ್ಲಿಗೆ ಗೊತ್ತಾಗೋಯ್ತು. ಜೇಣ ಗೌಡ್ರೆ ಹಿಂಗೆ ಬಿಡಿ, ಹೊಳಕ್ ಮಾತಾಡೋದ ಜೇಣ ಇದು ಹಿಂಗ ಅಂತ ಅದೇ ಯಾರಿಗೂ ಗೊತ್ತು ಬಿಡಿ. ಅದು ಇದು ಹಿಂಗ್ ಕೊಡಿ ಅಂತ ಅದೇ. ಸರಿ, ಅವ್ರು ಮಾತಾಡ್ಕೊಂಡ ಇಲ್ಲಿ ಹೇಳ್ತೀನಿ ಬೇಕಾರೆ. ನಾನು ಅದೇ ಹೇಳ್ತಾರೆ. ಮತ್ತೆ ಅಲ್ಲಿ ಮಾತಾಡಿದಾಗ ಇಲ್ಲಿಗೆ ಗೊತ್ತಾಗೋಯ್ತು. ಸಣ್ಣ ಬೇಡ, 1,000 2,000 ಬೇಡ. ನಮಗೆ ಬಂದಿಲ್ಲ, ಹೇಳು ಮಗ. ನಿನ್ ಕಡ ಖಂಡಿತ ನನ್ಗೆ ತೋರ್ಬಿಡು. ನಿನ್ ಕಡ ಖಂಡಿತ ತೋರ್ಬಿಡು. ನನ್ಗೆ ಕೊಟ್ಟಿಲ್ಲ, ನಂಗೆ ತೋರ್ಬಿಡು. ಮಾತಾಡೋದೇ ಬೇಡ. ಯಾಕೆ ಕೂತ್ಬಿಟ್ಟು ಹಂಗೆ ಸುಮ್ಮನೆ ತೋರ್ಬಿಡನೆ. ತನ್ನ ಮರ್ಯಾದೆ ತಗೋದ್ ಬೇಡ, ಕಸ್ಕೊಂಡು ಮರ್ಯಾದೆ ಕಡೆ ಬೇಡ. ಕಡ ಖಂಡಿತ ಹೇಳ್ಬಿಟ್ಟು ಬಿಡೋವಾ? ಹಾ, ನಿನ್ ಯಾಕೆ ಬೇಡ? ನಿನ್ ಯಾಕೆ ಬೇಡ? ಇದು ಬೇಡ, ಇದು ಬೇಡ, ನಿನ್ ಬೇಡ ಇತ್ತು. ಬಿಡಿ ಅವ್ರು ಅಲ್ಲೇ ಬನ್ನಿ.
ಹುಡುಮಗ ಕೈಯ ಹೋಗ ಹೋಯ್ತವೆ ಬರೋ ಬರ್ತವೆ ವ್ಯಾಪಾರ ಹೋಯ್ತಾವೆ ನೋಡಿ ದುಡ್ತಾ ಇದ್ದಿ ಬರೀ ಕೆಲಸ ನಡೆಯಕಲ್ಲ ಬೆಲೆ ಕೊಡೋದಿಲ್ಲ ಅವನು ಆಮೇಲೆ ಮಕ್ಮೂಸ್ ಮಾಡ್ಕೊಳ್ಳೋದು ಬೇಡ ಚೆನ್ನಾಗಿರೋಣ ಈಗ ದುಡ್ಡು ಕೊಟ್ಮೇಲೆ ವ್ಯಾಪಾರ ಮುಗಿದ್ಮೇಲೆ ಇನ್ನೊಂದಪ್ಪ ಫೋನ್ ಮಾಡ್ಕೊಡು ಹೋಗಿ ಅಂದ್ರೆ ಇಟ್ಕೊಡು ಅದು ಏನ್ ತೊಂದ್ರೆ ಇಲ್ಲ ನೋಡಪ್ಪ ದುಡ್ಡಿಸ್ಕೊತೀವಿ ಇಲ್ಲಾಂದ್ರೆ ದುಡ್ಡು ಕೊಡ್ಕೊತೀವಿ ಅಂತ ಕೇಳ್ಕೊ ಯಾಕಂದ್ರೆ ಕೈ ದುಡ್ಡಿಸ್ಕೊಬಿಟ್ಟಲ್ಲ ಇಟ್ಕೊಡ್ಲೇಬೇಕು ನಾವು ಬರ್ತೀಯ ದುಡ್ಡೆಲ್ಲ ಏನ್ ಸಾಧ್ಯ ಅವ್ರು ಸಮಾಧಾನ ಅಂದಾಗ ದುಡ್ಡು ಮಾಡ್ಕೋ ಸಾಧ್ಯ 4 ಗಂಟೆ ಟೈಮ್ ಅವೇ ಏನ್ ಟೈಮ್ ಏನ್ ಅಲ್ಲ ಮುಗ್ದಾಗಿಲ್ಲ ಅದಕ್ಕೂ ಹೇಳ್ತೀನಿ ಜೇನಿಗೆ ಹದ ಕೇಳ್ಬಿಟ್ಟು ಹೇಳಕ್ಕಲ್ಲ ನಾನೇನು ಹಿಡಿದನ ಕೈಯ ನಿಮ್ಗೆ ಹೇಳ್ತಲ್ಲ ಮ್ಯಾಕೇನ್ ಬೇಡದಲ್ಲಿ ಕೈ ಹಿಡ್ದಾಗ ಒಂದ್ ತಿಂಗಳಲ್ಲಿ ಅವ್ನ ಹದ ಕೇಳ್ಬಿಟ್ಟು ಹೇಳಕ್ಕಲ್ಲ ಕೂಸಿದ್ರೆ ಅವನು ನಿನ್ಗೆ 50 ಸಾವಿರ ಕೇಳೋದವ್ರಿಗೆ 1 ಲಕ್ಷ ಮಾತಾಡ್ಬಿಡ ಮಜಾ ತೋರ್ಸ್ಬಿಡ ಸುಮ್ಕೆ ನಾನು ಕೇಳ್ಬಿಟ್ಟು ಹೇಳಿಲ್ಲ ನಾನು ಕೈ ಫೋನ್ ಮಾಡೋ ಬೇಡ ಅಂತ ನಾನು ಫೋನ್ ಮಾಡಿದ್ರೆ ಹೇಳ್ದ ಅವ್ನ ಗುರಿ ಎಲ್ಲ ಅದೇ ಅವ್ನ ಗುರಿ ಮೇಲೆ ಮರಕ ಬೇರೆ ತಗೊಂಡು ಅವ್ರು ಮಾಡಿ ಕೇಳ್ಕೊಳ್ಳಿ ಫೋನ್ ಮಾಡಿ ಕೊಟ್ರೆ ಕೇಳ್ಕೊಳ್ಳಿ ವಾಪಸ್ ಕೊಡಿ ಅದ್ರಲ್ಲೇನೋ ಅದ್ರೇ ಬೇಜಾರಿಲ್ಲ ನಾನೇ ಫೋನ್ ಮಾಡಿ ಕೇಳು ಫೋನ್ ಮಾಡಿ ಇನ್ನೊಂದ್ಸತಿ ಬಿಡಪ್ಪ ಇಷ್ಟಕ್ಕೆ ಆಗವೆ ಹಿಡ್ಕೊಡ್ಲೋ ಬೇಡವೋ ಬಡಿ ಅನ್ಸತಿ ನನಗೂ ಭಾರಿ ಆಗವೆ ನಾನು 15 ಸಾವಿರ ಬಿಟ್ಟು ಕಡೆ ಎತ್ಕೆ ಈಗ ಒಂದು 4 ಮಾಡಿಕೋ ಎಲ್ಲರಿಗೂ ನೋವಾಗೋದಿಲ್ಲ ಯಾರಿಗೂ ಏನೋ ಒಳ್ಳೇದಾಗಿಲ್ಲ ಇಲ್ಲಿ ಯಾರೋ ಅವ್ರು ಸ್ಟಾರ್ 3 ಕೆರೆ ಹೇಳೋದಕ್ಕೆ ಸ್ಟಾರ್ ಹೊಡೆದ್ರು ಏನ್ ಹಾಕ್ಲ ಮಾಡಿಕೋ ಎಲ್ಲರಿಗೂ ಆಗೋದಕ್ಕೆ ನಿನ್ಗಾಗಿಲ್ವಾ ಇವ್ರಿಗಾಗಿಲ್ವಾ ತಿಂಡಿ ಎಷ್ಟು ಹಾಕಿದ್ರು ಕುನ್ನೂರಲ್ಲಿ ಹೊಲ್ತಂದಿ ಅದು ನನಗೆ ಗೊತ್ತು ಎಷ್ಟು ಹಾಕಿದ್ರು ಎಷ್ಟು ತಿಂಡಿ ಹಾಕಿದ್ರು ಎಷ್ಟು ಓದೋದು ನನಗೆ ಗೊತ್ತು ಬಾಯಿ ಮುಚ್ಚಿ ಹೇಳ್ಕೊತ್ತಲ್ಲ ಇಲ್ಲಿ ನನಗೆ ಗೊತ್ತಿಲ್ಲ ಮಾರೋ ಲೆಕ್ಕ ನೋಡ್ರಿ 25 ಸಾವಿರ ಗಂಟು ಹೋದಂಗದ ಈಗ 30,000 ರೂಪಾಯಿ ತಿಂಡಿ ಹಾಕಿದ್ರೆ 50,000 ಗಂಡು ಬಿಟ್ಟು ರಾಣಿದೊಳಗೆ ಬಂದೆ ಎಲ್ಲಾರು ಅಷ್ಟೇ ಆಯ್ತಾರ ಕಿತ್ಕೊಂಡು ನುಗ್ತಾ ಇದ್ದಿಲ್ಲ ಇವನಿಗೂ ಸುಮಾರು ಆಯ್ತಾ ನಾನು ಹೇಳ್ತದ ಆಮೇಲೆ ಬೇಕಾರೆ ಇವನಿಗೂ ಸುಮಾರು ಆಯ್ತದ ಹೊಡೆದು ಹೇಳ್ತೀನಿ ಹೋಗ್ತಾ ಇಲ್ಲ ದುಡ್ಡು ಎಷ್ಟು ಹೋಯ್ತಾ ಅಂತವ ನಮ್ ವ್ಯವಹಾರ ಕೋರ್ಟ್ ಯಾವಾರ ಬೇರೆ ತಾಳೆ ನಿಜಲ್ಲ ದುಡ್ಡು ವ್ಯಾಪಾರ ಹೋಯ್ತಾಗಿತ್ತು ಮುಂಜಾನೆ ಕೇಳ್ಕೊಬೋದು ಯಾರು ಕೂಡ ಅವ್ರಿಗೆ ಬಾಜಾರೊಳಗೆ ಬಂದು ಅವ್ರು ಕೇಳಿ ಅಣ್ಣ ಗಾಳಿ ವ್ಯವಹಾರ ಬಂದಿತ್ತು ಅಶೋಕ ಇನ್ಯಾರು ಅಂತ ಏನೇನ ಬಂದ್ ಮಗ ಏನಾರ ತಗೊಂಡೋಗ್ಬೇಕು ಅದಾಗ ಇಲ್ಲ ಸುಮ್ನೆ ಯಾಕಂಗ್ ಮಾತಾಡಿದೆ ಏನಂತ ಹೇಳಿ ಬೇಡ ಅಣ್ಣ ಬಾರಿ ಏನ್ ಅವ್ರು ಹೇಳ್ತಾರೆ ನೀನ್ ಹೇಳ್ತಾರೆ ಅಣ್ಣ ಬೇಡ ಆಗಿರೋ ಪರವ ಅಣ್ಣ ಆಗಿರೋ ಬರಕಿಲ್ಲ ಇನ್ನೂ ಸಮಾಧಾನ ಪಟ್ಕೊ ಬಂದಾಗ ಆಯ್ತು ಮಾತು ಕೇಳು
ನೋಡ್ಕೊಬ್ರೆ ತಾನ ಹಂಗೂ ನಿನ್ನಾಟನೇ ಕೆಲಸ ಅಣ್ಣ. ಹೋಗ್ರೆ ತಾನ ಬೂಟ್ ಇದು ನೋಡ್ರೆ ನೆಂಟಿಸ್ತಾನ 3500 ನೆಂಟಿಸ್ತಾನ ಇದು ಬಸವಣ್ಣ ನೆಂಟಿಸ್ತಾನ ಇದು ಬಸವಣ್ಣ ನೀನು ದನ ಸೋಸ್ಕೊಂಡು ನಿಮ್ಗೆ ಓಕೆ ಅಂದ್ರೆ ಬಂದು ಕೊಡಿ ಇದೊಂದು ದುಡ್ಡು ಇಲ್ಲೇ ಇದೆ ಒಂದು ಇಸ್ಕೊಂಡು ಹೋಗ್ ಬರೋ ಜಾಗ ನೀನು ಬೇರೆ ಊರಲ್ಲ ಇದು ಆದ್ರೆ ಬನ್ನಿ ದುಡ್ಡು ಇಸ್ಕೊಳ್ಳಿ. ಮನೋಜು ಯಾವ ಕೊಟ್ರಪ್ಪ ಅಣ್ಣ ಮುಂತಾರ್ದಂಗೆ ಕರ ಕೊಟ್ಟೋಣ. ಅಣ್ಣ ನೀವೇ ಅವ್ರಣ್ಣ ನಾವು ಎಲ್ಲ ಕುಲ ಬಂದಾರ ಕೂರ್ಗಲ್ಲು ಕೊಂಡಳ್ಳಿನಮ್ಮ ನೀವು ಕೂರ್ಗಲ್ಲ ಅಣ್ಣ ಹಾ ಪ್ರತಿ ವರ್ಷ ನೀವು ಜಾತ್ರೆಗೆ ಬರ್ತೀರಾ ವರ್ಷನೂ ಬರ್ತೀವಿ. ನೀವು ಊರಿಗೆ ಕೊಟ್ರಣ್ಣ ನಮ್ಮೂರಿಗೆ ಅವೇ ಕೊಟ್ಟಿಲ್ಲ ಹಾಂ. ಅಪರಾಧದಾಗವೆ 20-30 ಬಿಟ್ಟು ಕೇಳ್ತಾವ್ರೆ. ಹಾಂ ಇಲ್ಲಿ ನೋಡಿ ಈಗ ವ್ಯಾಪಾರ ಮಾಡೀವಿ ಇವು ಗಂಟೋಗವೆ. ಈ ವರ್ಷ ಸುಜ್ಜಿಗಂಟೆ ಜಾತ್ರೆ ಹೆಂಗಣ್ಣ ಜಾತ್ರೆ ಹೆಂಗಣ್ಣ ಈ ವರ್ಷ ಜಾತ್ರೆ ಡೌನೆಯ ಡೌನೆ ಎಲ್ಲಾ ತಲೆ ಮೇಲೆ 3 ನಾಮ ಬಿದ್ದವೆ 30,000-40,000 ಹಾಂ ಹಳ್ಳಿ ಮೇಲೆ ದುಡ್ಡು ಕೊಟ್ಬಿಟ್ಟಿದ್ದಾವೆ ಏನೋ ಜಾತ್ರೆ ಚೆನ್ನಾಗಿ ನಡೀತಲ್ಲ, 5,000 ಸಿಗ್ತಲ್ಲ ಸರ್ ಅಂತ ಅಂದ್ಬಿಟ್ಟು ಹಾಂ ಇಲ್ಲಿ ನೋಡಿದ್ರೆ ಎಲ್ಲಾ ಜಾತ್ರೆ ಒಟ್ಟಿಗೆ ಸಪ್ಲಮ್ಮು ಕೊಡ್ತು. ಹೊರಗಡೆ ಇಲ್ಲಿ ಬರೋ ಗೀರಕ್ಕೆ ಅಲ್ಲಿ ತಿನ್ಕೊತ್ತು ಹೊರಗಡೆ ರಾಜ್ಯದವ್ರು ಬಂದಿಲ್ವಾ ಬಂದಿಲ್ಲ ಎಲ್ಲ ಕಮ್ಮಿ ಬಂದಾರೆ ಬಂದು ಸ್ವಲ್ಪ ತಗೊಂಡೋದ್ರು 30% ಬರ್ಬೇಕಾಯ್ತು ಒಂದು 20% ಬಂದು ತಗೊಂಡೋದ್ರು ₹1 ಅಷ್ಟೇ ನೀವು 20% ಬಂದಿಲ್ಲ ವ್ಯಾಪಾರ ಡೌನು ವ್ಯಾಪಾರ ಡೌನ್ ನಮ್ಮ ಹಳ್ಳರು ಹಿಂಗೆ ಕಿತ್ತಾಡ್ಕೊತಾವೆ ನಾವು ಇಲ್ಲಿ ಅಂದಾಜು ಎಲ್ಲಿವರೆಗೆ ನಡೆದಣ್ಣ ಹಾ ಎಲ್ಲಿವರೆಗೆ 2-2.5 5 ಲಕ್ಷ ಗಂಟೆ ಎಲ್ಲ ಕಮ್ಮಿ ಅವ ದೊಡ್ಡ ವ್ಯಾಪಾರ ಕಮ್ಮಿ ಆದ್ರೆ ಮರ್ಯಾದೆ ಹೋಯ್ತಿಲ್ಲ ಅಂದ್ಬಿಟ್ಟು ಅವರೆಲ್ಲ ಕಮ್ಮಿ ಮಾಡ್ಕೊಂಡು ಜಾಸ್ತಿ ಹೋಗ್ತಾರೆ. ಯಾಕೆ ಮರ್ಯಾದೆ ಹೋಗ್ಬಿಡ್ತದಲ್ಲ 5 ಲಕ್ಷ 6 ಲಕ್ಷ ಬಂಡವಾಳ ತಂದ್ಬಿಟ್ಟು ಹೌದು ಅಣ್ಣ 2 ಲಕ್ಷ ಗಂಟೆ ಹೋಯ್ತು ಅಂದ್ರೆ ಮರ್ಯಾದೆ ಹೋಯ್ತದೆ. ಮರ್ಯಾದೆ ಸೊಳಗಿ ನಾವು ಕೈ ಮಾಡ್ಕೊಂಡು ತಮ್ಮ ಹೆಸರು ಅಣ್ಣ 6 ಲಕ್ಷ ಜೇಣ ಅಂದ್ಬಿಟ್ಟು ಸರಿ ಮನೋಜು ನೀನು ಹೇಳಕ್ಕೆ ಇಷ್ಟಪಡ್ತೀಯಪ್ಪ ಏನ್ ಹೇಳಿ ಅಣ್ಣ ನಾವು ಹಾಂ ಜಾತ್ರೆ ವ್ಯಾಪಾರ ಡೌನ್ ಡೌನು ನೀವು ಇನ್ನು ಯಾವುದೇ ಜಾತ್ರೆ ಮಾಡ್ತೀನಿ ಅಣ್ಣ ತುಂಚಿಕಟ್ಟೆ ಬೆಡತ್ರ ಬೆಟ್ಟದಪುರಕ್ಕೆ ಹೋಗ್ತೀಯಾ ಸರಿಯಪ್ಪ ಆಯ್ತು ಇನ್ನು ಆ ಕಡೆಗೆ ಬಂದು ಅರ್ಧ ಎಕರೆ ಹೊಲ ಮಾರ್ಬಿಟ್ಟು ಬರ್ಬೇಕಾಯ್ತು ಬರಕಲ್ಲ ನಾವು ಇನ್ನು ಹತ್ತಾಗ ಹೋದ್ರೆ ಅರ್ಧ ಎಕರೆ ಹೊಲ ಮಾರ್ಬಿಟ್ಟು ಬರ್ಬೇಕಾಯ್ತದೆ ಇಲ್ಲಿ ವ್ಯಾಪಾರ ಮಾಡ್ಬಿಟ್ಟು ನಮ್ಗೆ ಸಾಕು ನಮ್ಮ ಹಳ್ಳಿ ಜಾತ್ರೆನೇ ಇದೊಂದು ಮಾಡ್ಬೇಕು ಮಾಡ್ತೀವಿ. ಸರಿ ಅಣ್ಣ ಆಯ್ತು